ಎಲ್ಲರಿಗೂ ನಮಸ್ಕಾರ. ಜಾಬ್ಸಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆ ಅಂದರೆ 13/1/2024ರಂದು ನಡೆದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ವಿವರಣೆಯನ್ನು ನೀಡ್ತೇನೆ. ಸಂಭಾವ್ಯ ಉತ್ತರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಇದು ಸಾಮಾನ್ಯ ಪತ್ರಿಕೆಯಾಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸಾಮಾನ್ಯ ಪ್ರಶ್ನೆ ಪತ್ರಿಕೆಯ ಮೊದಲ ಪುಟ. ಈ ಪುಟದಲ್ಲಿ ಕೊಟ್ಟಿದ್ದಾರೆ ಈ ಎಕ್ಸಾಮ್ಗೆ 1 ಗಂಟೆ ಅವಧಿಯನ್ನು ನೀಡಲಾಗಿತ್ತು. ಒಟ್ಟು ಪ್ರಶ್ನೆಗಳು 50 ಇದ್ದವು. ಒಂದು ಪ್ರಶ್ನೆಗೆ 2 ಅಂಕಗಳಿತ್ತು. ಗರಿಷ್ಠ ಅಂಕಗಳು 100 ಆಗಿತ್ತು ಮತ್ತು ನೋಂದಣಿ ಸಂಖ್ಯೆಯನ್ನು ನಮೂದಿಸಲು ಇಲ್ಲಿ ಅವಕಾಶ ನೀಡಲಾಗಿತ್ತು. ಇಲ್ಲಿ ನಮಗೆ ಸಿಕ್ಕಿದಂತಹ ವರ್ಷನ್ ಸಂಕೇತ B1 ಆಗಿದೆ. ಕೆಲವರಿಗೆ C1, A1 ಆ ಥರ ಡಿಫ್ರೆಂಟ್ ಕ್ವಶನ್ ವರ್ಷನ್ ಸಂಕೇತಗಳಿದ್ದವು. ಇದು ನನಗೆ ಸಿಕ್ಕಿರುವಂಥದ್ದು B1 ಆಗಿದೆ. ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆಗಳು ಯಾವ ರೀತಿ ಶೀಟ್ ಫಿಲ್ ಮಾಡಬೇಕು ಎಲ್ಲ ರೀತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಮೊದಲ ಪೇಜ್. ಬನ್ನಿ ವೀಕ್ಷಕರೇ, ಒಂದೊಂದೇ ಪ್ರಶ್ನೆ ನೋಡ್ತಾ ಅದಕ್ಕೆ ಯಾವೆಲ್ಲ ಉತ್ತರಗಳು ಸರಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕಾಂಪ್ರಿಹೆನ್ಷನ್. ಈ B1 ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಕಾಂಪ್ರಿಹೆನ್ಷನ್ ಬಂದಿತ್ತು. ಕಾಂಪ್ರಿಹೆನ್ಷನ್ ಅನ್ನೊಂದನ್ನು ಕೊಟ್ಟಿದ್ದರು. ಅದಕ್ಕೆ ನಾವು ಆನ್ಸರ್ ಮಾಡಬೇಕಾಗಿತ್ತು. ಇದರಲ್ಲಿ 5 ಪ್ರಶ್ನೆಗಳನ್ನು ಕೇಳಿದರು. ಫಸ್ಟ್ ಕ್ವಶನ್, ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ನೆರವಾಯಿತು ಅಂತ ಕೇಳಿದರು. ಇದಕ್ಕೆ ಆನ್ಸರ್ B, ಇಂಗ್ಲೀಷ್ ಸಾಹಿತ್ಯ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತು ಅನ್ನೋದನ್ನು ಕೇಳಿದರು. 2ನೇ ಕ್ವಶನ್, ಅದಕ್ಕೆ ವೈವಿಧ್ಯತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯರು ಯಾಕೆ ನಂಬಿದ್ದರು ಅನ್ನೋದಕ್ಕೆ 4 ಆಪ್ಷನ್ಸನ್ನು ಕೊಟ್ಟಿದ್ದರು. ಅದರಲ್ಲಿ ಅವರು ಪ್ರಪಂಚದಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯ ನೀಡಿದರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. B ಅನ್ನೋದು ಸರಿಯಾದ ಉತ್ತರ ಆಗಿತ್ತು 3ನೇ ಕ್ವಶನ್ಗೆ. ಹಾಗೆಯೇ 4ನೇ ಕ್ವಶನ್ಗೆ ಇಂಗ್ಲೀಷರ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತು ಅನ್ನೋದು ಇಲ್ಲಿ ಕ್ವಶನ್ ಕೇಳಿದರು. ಇದಕ್ಕೆ ಉದಾರ ಮಾನವತಾವಾದ ಅನ್ನೋದು D ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ ಇನ್ನು 5ನೇ ಕ್ವಶನ್, ಜಾನ್ ಬ್ರೈಟ್ ಅವರ ಭಾಷಣಗಳಿಗೆ ಲೇಖಕರು ಏಕೆ ಪ್ರಭಾವಿತರಾದರು ಅನ್ನೋದನ್ನು ಕೇಳಿದರು. ಅಂದರೆ ಅದಕ್ಕೆ A ಅನ್ನೋದು ಸರಿಯಾದ, ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿವೆ ಅನ್ನೋದನ್ನು ಸರಿಯಾದ ಉತ್ತರ ಆಗಿತ್ತು. ಇನ್ನು 6ನೇ ಕ್ವಶನ್, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಹೇಳಿದರು. ಅವರವರು ಹೇಳಿದಂಥ ವ್ಯಾಖ್ಯಾನಗಳು, ಸ್ಟೇಟ್ಮೆಂಟ್ಗಳು, ಅವರು ಕೊಟ್ಟಂಥ ವ್ಯಾಖ್ಯಾನಗಳನ್ನು ಅವರವರ ಹೆಸರಿಗೆ ತಕ್ಕಂತೆ ಹೊಂದಿಸಬೇಕಿತ್ತು. ಇದರಲ್ಲಿ ಸರಿಯಾದ ಉತ್ತರ D ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಡ್ಯೂ ಅನ್ನೋರು ಹಂಚಿಕೆ ಅನುಭವ ಮಾತ್ರ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ ಅನ್ನೋ ವ್ಯಾಖ್ಯಾನವನ್ನು ಹೇಳಿದರು. ಹಾಗೆಯೇ ಅರಿಸ್ಟಾಟಲ್ ಎಥೋಸ್, ಪ್ಯಾಥೋಸ್ ಆ್ಯಂಡ್ ಲೋಗೋಸ್ ಅನ್ನೋದನ್ನು ಹೇಳಿದರು. ಹಾಗೆಯೇ ಜೆ ಕೃಷ್ಣಮೂರ್ತಿ ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ ಅನ್ನೋದನ್ನು ಹೇಳಿದರು. ಡಿ ಪ್ಲೇಟೋ ಅನ್ನೋರು ಸಂವಹನವು ಪರಸ್ಪರ ಕಲಿಯಲು ಅಂತ ಹೇಳಿದರು. ಇದು ಸರಿಯಾದ ಉತ್ತರ. ಡಿ ಅನ್ನೋದು ಸರಿಯಾದ ಉತ್ತರ. ಪರಿಣಾಮಕಾರಿ ಸಂವಹನದ ಕೆಳಗೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರು. 1, ಸಂವಹನವು ಮಾಹಿತಿ ವಿನಿಮಯವಾಗಿದೆ. ಹಾಗೆಯೇ ಸಂವಹನವು ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು. ಇದು 2 ವಾಕ್ಯಗಳನ್ನು ಕೊಟ್ಟಿದ್ದರು. ಇದರಲ್ಲಿ ಯಾವುದು ಸರಿಯಾಗಿದೆ ಅಥವಾ 1 ಸರಿಯಾಗಿದೆ ಅಥವಾ 2 ಸರಿಯಾಗಿದೆ, ಯಾವುದು ಸರಿಯಾಗಿದೆ ಅನ್ನೋದನ್ನು ಕೇಳಿದರು. ಇದರಲ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಡಿ, 2 ವಾಕ್ಯಗಳು ಸರಿಯಾಗಿದೆ. ಅಂದರೆ ಡಿ 1 ಮತ್ತು 2 ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 8ನೇ ಪ್ರಶ್ನೆ, ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅನ್ನೋದು ಕ್ವಶನ್ ಕೇಳಿದರು. ಇದರಲ್ಲಿ ಸರಿಯಾದ ಉತ್ತರ ಸಿ, ಗ್ರೂಪ್ ಕಮ್ಯುನಿಕೇಷನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸರಿಯಾದ ಉತ್ತರ ಗುಂಪು ಸಂವಹನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ ಇನ್ನು 9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ. ಸ್ಕಿಮ್ಮಿಂಗ್, ಎಕ್ಸ್ಪೋಸಿಟರಿ, ಮನವೊಲಿಸುವ ಮತ್ತು ಚಿಕಿತ್ಸಕ ಅನ್ನೋ 4 ಆಪ್ಷನ್ ಕೊಟ್ಟಿದ್ದರು. ಇದರಲ್ಲಿ ಸ್ಕಿಮ್ಮಿಂಗ್ ಅನ್ನೋದು ಎ ಅನ್ನೋದು ಸರಿಯಾದ ಉತ್ತರವಾಗಿದೆ. ಹಾಗೆಯೇ 10ನೇ ಪ್ರಶ್ನೆ, 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕೆ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸಂವಹನದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿವೆ. ಬಿ ಅನ್ನೋದು ಕಾರಣ, ಇದು ಸಂವಹನ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು ಅನ್ನೋದು ಉತ್ತರ ಆಗಿತ್ತು. ಅಂದರೆ ವಾಕ್ಯಗಳನ್ನು ಕೊಟ್ಟಿದ್ದರು, ಕಾರಣ ಮತ್ತು ಪ್ರತಿಪಾದನೆ ಮತ್ತು ಅದರ ಕಾರಣವನ್ನು ಕೊಟ್ಟಿದ್ದು. ಇದಕ್ಕೆ ಯಾವ ಕೋಡ್ ಸರಿ ಆಗ್ತದೆ, ಯಾವ ಸರಿ ಅಂತ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದರು. ಅದರಲ್ಲಿ ಬಿ ಅನ್ನೋದು ಸರಿಯಾದ ಆನ್ಸರ್. ಎ ಮತ್ತು 2 ವಾಕ್ಯಗಳು ಸರಿಯಾಗಿವೆ. 2 ಸರಿಯಾದ ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಂಕಿಗಳು ಸರಣಿಯಲ್ಲಿ ಸೇರುತ್ತವೆ ಅಥವಾ ಸೇರುವುದಿಲ್ಲ ಅನ್ನೋದನ್ನು ಕೇಳಿದರು. ಇದರಲ್ಲಿ ಎಲ್ಲ ಸರಿಯಾಗಿತ್ತು. IV ಅಂದರೆ 4th ಒನ್ ಸರಿಯಾಗಿರಲಿಲ್ಲ. ಯಾಕಂದರೆ ಅದು OPQR ಅಂತ ಆಗಬೇಕಿತ್ತು. POQR ಅಂತ ಕೊಟ್ಟಿದ್ರು. ಅದಕ್ಕೆ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. 11ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದ ಉತ್ತರ. ಹಾಗೆಯೇ 12ನೇ ಪ್ರಶ್ನೆ, ಎಕ್ಸ್ ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಮತ್ತು ಉಳಿದ 5% ಸಾರಿಗೆಗೆ ವೆಚ್ಚ ಮಾಡಲಾಗಿದೆ. ಅವನ ಹತ್ತಿರ 1520 ಉಳಿದಿದ್ದರೆ ಆರಂಭಿಕ ಮೊತ್ತ ಎಷ್ಟು ಅನ್ನೋದನ್ನು ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಬಿ, 2000 ಉತ್ತರ ಸರಿಯಾಗಿರುತ್ತದೆ. ಹಾಗೆಯೇ ಇನ್ನು 13ನೇ ಕ್ವಶನ್, ಇದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ ರೀತಿ ಹೂಡಿಕೆ ಮಾಡಿ ಅದರಲ್ಲಿ ಲಾಭ ಪಡೆದಿದ್ದಾರೆ ಅದರ ಮೇಲೆ ಕೊಟ್ಟಂಥ ಕ್ವಶನ್ ಆಗಿತ್ತು. ಚಿಮನ್ ಪಡೆಯುವ ಲಾಭದ ಮೊತ್ತ ಎಷ್ಟು ಅನ್ನೋದನ್ನು ಇಲ್ಲಿ ಕೇಳಿದರು. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಎ 2100 ಅನ್ನೋದು ಸರಿಯಾದ ಉತ್ತರವಾಗಿ ಸಿಗುತ್ತದೆ. ಇಲ್ಲಿ ಎ 2100 ಅನ್ನೋದು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ಇನ್ನು 14ನೇ ಪ್ರಶ್ನೆ, 2 ಪುರುಷರು ಮತ್ತು 3 ಹುಡುಗರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. 3 ಪುರುಷರು ಮತ್ತು 2 ಹುಡುಗರು ಅದೇ ಕೆಲಸವನ್ನು 8 ದಿನಗಳಲ್ಲಿ ಪೂರ್ತಿಗೊಳಿಸಬಹುದು. 2 ಪುರುಷರು ಮತ್ತು 1 ಹುಡುಗ ಎಷ್ಟು ದಿನದಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಅನ್ನೋದು ಕೇಳಿದರು. ಇದಕ್ಕೆ ಸಿ 12.5 ದಿನಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 15ನೇ ಪ್ರಶ್ನೆ, ಒಂದು ಮೊಲವು 9 ಸಲ ಜಿಗಿಯುವ ಸಮಯದಲ್ಲಿ ನಾಯಿ 4 ಸಲ ಜಿಗಿಯುತ್ತದೆ. ಆದರೆ ನಾಯಿ ಜಿಗಿದ ಉದ್ದ 2:13 ಮೀಟರ್ ಆಗಿದ್ದರೆ ಮೊಲದ ಜಿಗಿತದ ಉದ್ದ ಕೇವಲ 1 ಮೀಟರ್. ಮೊಲವು 16 ಮೀಟರ್ನಷ್ಟು ದೂರವನ್ನು ಮೊದಲು ಪೂರ್ಣಗೊಳಿಸಿದ್ದರೆ ಮೊಲವನ್ನು ಹಿಡಿಯುವ ಮೊದಲು ನಾಯಿ ಎಷ್ಟು ಸಲ ಜಿಗಿಯಬೇಕಾಗುತ್ತದೆ
ಇದನ್ನು ಕೇಳಿದ್ರು. ಈ ಪ್ರಶ್ನೆಗೆ ಬಿ 192 ಸಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 192 ಸಲ ಜಿಗಿಬೇಕಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 16ನೇ ಪ್ರಶ್ನೆ, ಇದರಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಬೇಸ್ ಮೇಲೆ ನಾವು ತೀರ್ಮಾನವನ್ನು ಮಾಡಬೇಕಾಗಿತ್ತು. ಹೇಳಿಕೆಗಳಿಗೆ ತಂದರೆ ಎಲ್ಲ ಮರಗಳು ಬೆಟ್ಟಗಳೇ, ಕೆಲವು ಬೆಟ್ಟಗಳು ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅಂತ ಹೇಳಿದರು. ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ, ಕೆಲವು ಪಕ್ಷಿಗಳು ಮರಗಳಾಗಿವೆ, ಕೆಲವು ಪ್ರಾಣಿಗಳು ಮರಗಳಾಗಿವೆ, ಯಾವ ಪ್ರಾಣಿಯೂ ಮರವಲ್ಲ ಅಂತ ಕೇಳಿದರು. ಆದರೆ ಇದರಲ್ಲಿ ಸರಿಯಾದ ಉತ್ತರ ಬಿ, ಕೇವಲ 1 ಮತ್ತು 3 ಮಾತ್ರ ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. 1 ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕೆಲವು ಪ್ರಾಣಿಗಳು ಮರಗಳಾಗಿವೆ ಅನ್ನೋ ಹೇಳಿಕೆ ತೀರ್ಮಾನ ಸರಿಯಾಗಿತ್ತು. ಆದರೆ ಕೆಲವು ಪಕ್ಷಿಗಳು ಮರಗಳಾಗಿವೆ ಮತ್ತು ಯಾವ ಪ್ರಾಣಿಯೂ ಮರ ಅಲ್ಲ ಅನ್ನೋ ತೀರ್ಮಾನ ತಪ್ಪಾಗಿ ಆಗಿತ್ತು. ಆದ್ದರಿಂದ ಬಿ ಅನ್ನೋದು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. 17ನೇ ಪ್ರಶ್ನೆ, ಕೆಳಗೆ ತೋರಿಸಿರುವ ತ್ರಿಕೋನ, ಚೌಕ ಮತ್ತು ವೃತ್ತವು ಕ್ರಮವಾಗಿ ನಗರ, ಶ್ರಮಶೀಲ ಮತ್ತು ವಿದ್ಯಾವಂತ ಜನರನ್ನು ಪ್ರತಿನಿಧಿಸುತ್ತದೆ. 1 ರಿಂದ 7 ಎಂದು ಗುರುತಿಸಲಾದ ಕ್ಷೇತ್ರಗಳಲ್ಲಿ ಯಾವುದು ಕಷ್ಟಪಟ್ಟು ಕೆಲಸ ಮಾಡದ ನಗರ, ವಿದ್ಯಾವಂತ ಜನರನ್ನು ಪ್ರತಿನಿಧಿಸುತ್ತದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ವೃತ್ತ, ತ್ರಿಕೋನ, ಚೌಕವನ್ನು ಕೊಟ್ಟು ಅದರಲ್ಲಿ ನಂಬರನ್ನು ಹಾಕಿದ್ರು. ಅದರ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಇದರಲ್ಲಿ ಸಿ 4 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 4 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 18ನೇ ಪ್ರಶ್ನೆ, ಇದರಲ್ಲಿ ಇದು ದಿಕ್ಕಿನ ಆಧಾರದ ಮೇಲೆ ಫೈಂಡ್ ಔಟ್ ಮಾಡಬೇಕಾದಂತಹ ಪ್ರಶ್ನೆಯಾಗಿತ್ತು. ಇದರಲ್ಲಿ ಸರಿಯಾದ ಉತ್ತರ ಬಿ, ಆಗ್ನೇಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು 19ನೇ ಪ್ರಶ್ನೆ, ಇದರ ಮೌಲ್ಯ ಏನು ಅಂತ ಕೇಳಿದರು. 1 ಡಿವೈಡೆಡ್ ಬೈ 2 - 3 -4 ಡಿವೈಡೆಡ್ ಬೈ 5 - 6 -7 ಡಿವೈಡೆಡ್ ಬೈ 8 - 9 ಅಂತ ಕೇಳಿದರು. ಇದಕ್ಕೆ ನಾವು ನಾರ್ಮಲಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಬಿ 10 ಅನ್ನೋದು ಸರಿಯಾದ ಉತ್ತರ ನಮಗೆ ಸಿಗ್ತದೆ. ಬಿ 10 ಅನ್ನೋದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಬಿಹೇವಿಯರ್ ಪದವು ಇಂಪ್ರಾಪ್ರಿಯೇಟಿ ಅನ್ನೋದಕ್ಕೆ ಹೇಗೆ ಸಂಬಂಧಿಸಿದೆಯೋ ಅದೇ ರೀತಿಯಲ್ಲಿ ವರ್ಡ್ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಡಿ, ಮಲಪ್ರೋಪಿಸಮ್ ಅನ್ನೋದು ಸರಿಯಾಗಿತ್ತು. ಡಿ ಅನ್ನೋದು 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಇನ್ನು 22ನೇ ಪ್ರಶ್ನೆಯಲ್ಲಿ ಒಂದು ಗ್ರಾಫನ್ನು ಕೊಟ್ಟು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಕೇಳಿದರು. 2008-2009ರಲ್ಲಿ ವೈ ಕಂಪನಿಯು ಖರ್ಚು ಕ್ರಮವಾಗಿ 25 ಲಕ್ಷ ಮತ್ತು 30 ಲಕ್ಷ ಅಂತ ಕೊಟ್ಟಿದ್ದು. 2008 ಮತ್ತು 2009ರಲ್ಲಿ ವೈ ಕಂಪನಿಯ ಒಟ್ಟು ಆದಾಯ ಎಷ್ಟು ಅಂತ ಕೇಳಿದರು. ಈ ಪ್ರಶ್ನೆಗೆ ಸಿ 85.5 ಲಕ್ಷ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 23ನೇ ಪ್ರಶ್ನೆ, ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. 2 ಅಂಕೆಯ ಸಂಖ್ಯೆ ಯಾವುದು ಅನ್ನೋದನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ ಹೇಳಿದರು. ಈ ಪ್ರಶ್ನೆಗೆ 23ನೇ ಪ್ರಶ್ನೆಗೆ ಡಿ 1 ಮತ್ತು 2 ಅಥವಾ 3 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಡಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ 24ನೇ ಪ್ರಶ್ನೆ, ಒಂದು ಹೊಸ ಎಕ್ಸ್ಪ್ರೆಸ್ ರೈಲು 500 ಆಸನಗಳ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 10% ಕಾರ್ಯನಿರ್ವಾಹಕ ವರ್ಗದಲ್ಲಿ ಮತ್ತು ಉಳಿದವು ಚೇರ್ ಕಾರ್ನಲ್ಲಿವೆ. ಪ್ರಯಾಣದ ಸಮಯದಲ್ಲಿ ರೈಲನ್ನು ಅದರ ಸಾಮರ್ಥ್ಯದ 85% ಕಾಯ್ದಿರಿಸಲಾಯಿತು. ಕಾರ್ಯನಿರ್ವಾಹಕ ವರ್ಗವು ಅದರ ಸಾಮರ್ಥ್ಯದ 96% ಕಾಯ್ದಿರಿಸಿದ್ದಾರೆ. ಆ ಪ್ರಯಾಣದಲ್ಲಿ ಎಷ್ಟು ಚೇರ್ ಕಾರ್ ಸೀಟುಗಳು ಖಾಲಿಯಾಗಿದ್ದವು ಅನ್ನೋದು ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಬಿ 73 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 25ನೇ ಪ್ರಶ್ನೆ, ಕಾಲಮ್ ಎ ಮತ್ತು ಕಾಲಮ್ ಬಿ ನಲ್ಲಿ 2 ಪ್ರಮಾಣಗಳು ನೀಡಲಾಗಿದೆ. 2 ಪ್ರಮಾಣಗಳ ನಡುವಿನ ಸಂಬಂಧವನ್ನು ನಿರ್ಧರಿಸಿ ಅಂತ ಹೇಳಲಾಗಿತ್ತು. ಕಾಲಮ್ ಎಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ರು, ಕಾಲಮ್ ಬಿಯಲ್ಲಿ 10 ಅಂತ ಕೊಟ್ಟಿದ್ರು. ಇದರ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ಕೇಳಿದರು. ಇದಕ್ಕೆ ಆನ್ಸರ್ ಸಿ, 2 ಪ್ರಮಾಣಗಳು ಸಮಾನವಾಗಿದೆ ಅನ್ನೋದು ಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 26ನೇ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ನ IP ವಿಳಾಸದ ಹಂಚಿಕೆಗೆ ಸಂಬಂಧಿಸಿದ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತದೆ ಅನ್ನೋ ಪ್ರಶ್ನೆ ಕೇಳಿದ್ರು. ಇದರಲ್ಲಿ ಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಅನ್ನೋದು ICANNC ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು 27ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ರು. ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್, ಎಥರ್ನೆಟ್ ಅನ್ನೋದನ್ನು ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಎ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 28ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಸ್ಯಾಟಲೈಟ್ ಅನ್ನು ಉಪಗ್ರಹವನ್ನು ಭಾರತೀಯರು ನಿರ್ಮಿಸಿ ಉಡಾಯಿಸಿದ್ದಾರೆ ಅನ್ನೋದನ್ನು ಪ್ರಶ್ನೆ ಕೇಳಿದ್ರು. ಇದಕ್ಕೆ 2004 ಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ ಕೆಳಗಿನವುಗಳನ್ನು ಹೊಂದಿಸಿ ಅಂತ 29ನೇ ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಬಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 30ನೇ ಪ್ರಶ್ನೆ, ವೆಬ್ಸೈಟ್ ಡೊಮೇನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು ಅಂತ ಕೇಳಿದ್ರು. ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 30ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು 31ನೇ ಪ್ರಶ್ನೆ, ಪ್ಯಾರ್ಟೇಜಿನ ಪ್ರೋಟೋಕಾಲ್ ಅನ್ನು ಬಯೋಸ್ಟೆಫಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಎಂದು ಕೇಳಿದ್ರು. ಡಿ ಜೈವಿಕ ವೈವಿಧ್ಯತೆ ಸಮಾವೇಶ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 32ನೇ ಪ್ರಶ್ನೆ, 2 ಹೇಳಿಕೆಗಳನ್ನು ಕೊಟ್ಟಿದ್ರು. ಒಂದು ಪ್ರತಿಪಾದನೆ ಆಗಿತ್ತು, ಅದು ಎ ಅಂತ ಹೇಳಿದ್ದಾರೆ, ಕಾರಣ ಆರ್ ಅಂತ ಹೇಳಿದ್ದಾರೆ. ಈ 2 ವಾಕ್ಯಗಳಲ್ಲಿ 2 ವಾಕ್ಯಗಳು ಸರಿಯಾಗಿತ್ತು. ಎ ಮತ್ತು 2 ಸರಿಯಾಗಿತ್ತು ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎ ಇಲ್ಲಿ 32ನಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. ಇನ್ನು 33ನೇ ಪ್ರಶ್ನೆ, ಹಸಿರುಮನೆ ಅನಿಲದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ ಅನ್ನೋದು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ 3ನೇದು ಸಿ ಅನ್ನೋದು ಸರಿಯಾದ 1 ಮತ್ತು 3 ಮಾತ್ರ, ಅಂದರೆ ಭೂಕುಸಿತಗಳು ಮತ್ತು ಜೌಗು ಪ್ರದೇಶಗಳು ಮಾತ್ರ ಇದಕ್ಕೆ ಕಾರಣವಾಗ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 34ನೇ ಪ್ರಶ್ನೆ, ಹೊಂದಿಸಿ ಬರಲಿಕ್ಕಿತ್ತು, ಯಾವುದಕ್ಕೆ ಕರೆಕ್ಟ್ ಆಗ್ತದೆ ಅನ್ನೋದನ್ನು ಕೇಳಿದರು. ಅದಕ್ಕೆ ಎ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 35ನೇ ಪ್ರಶ್ನೆ, ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನೋದನ್ನು ಕೇಳಿದರು. ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿ ಇಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ ಎಂದು ಕೇಳಿದರು. ಇದಕ್ಕೆ ನಳಂದ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 37ನೇ ಪ್ರಶ್ನೆ, ಭಾರತದಲ್ಲಿ ಪೌರಾತ್ಯ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದಾಗಿತ್ತು. ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಬಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಕೆಳಗಿನಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು ಅನ್ನೋದನ್ನು ಕೇಳಿದರು. ಅದಕ್ಕೆ ಎ ಅಂಗಸಂಸ್ಥೆ ಕಾಲೇಜು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು ಅಂತ ಕೇಳಿದರು. ಅದಕ್ಕೆ ಸಿ ಮೇಟಾ ವಿಶ್ವವಿದ್ಯಾನಿಲಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 40ನೇ ಪ್ರಶ್ನೆ, ನ್ಯಾಕ್ ಎನ್ನುವುದು ಏನು ಅಂತ ಕೇಳಿದ್ರು. ಅದು ಬಿ ಮಾನ್ಯತೆ ನೀಡುವ ಸಂಸ್ಥೆ ಅಂತ ಸರಿಯಾದ ಉತ್ತರ ಆಗಿತ್ತು.
ಹಾಗೆಯೇ 41ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೇಳಿದರು. ಇದಕ್ಕೆ ಸರಿಯಾದ ಕೋಡ್ ಬಿ 1, 2, 4 ಅನ್ನೋದು ಸರಿಯಾದ ಉತ್ತರ, ಅಂದರೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. 42ನೇದು ಇಲ್ಲಿ ಸ್ವಲ್ಪ ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆ ನೇರವಾಗಿ ಕಾರಣವಾಗುವ ಸಂಸ್ಥೆ ಯಾವುದು ಅಂತ ಕೇಳಿದರು. ಅದರಲ್ಲಿ TLC ಅನ್ನೋದು ಸರಿಯಾದ ಉತ್ತರ ಆಗಿರ್ಬೋದು. ಇಲ್ಲಿ NAAC, CSIR, EMMRC ಅನ್ನೋದು ಸರಿಯಾದ ಉತ್ತರ ಆಗುವುದಿಲ್ಲ. ಈ ಪ್ರಶ್ನೆಗೆ ಸ್ವಲ್ಪ ಗೊಂದಲಗಳಿವೆ. ಅದು ಯಾವುದು ಅಂತ ನಮಗೆ ಅಂದರೆ ಭಾರತದಲ್ಲಿ NCTC ಅನ್ನೋದು ಒಂದಿದೆ, ಆ ಸಂಸ್ಥೆ ಭಾರತ ಶಿಕ್ಷಕರ ವೃತ್ತಿಪರ ಬೆಳವಣಿಗೆ ಕಾರಣವಾಗ್ತದೆ ಅಂತ ನಮಗೆ ಆನ್ಸರ್ ಸಿಗ್ತದೆ. ಆದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. TLC ಅನ್ನೋದು ಸರಿಯಾದ ಉತ್ತರ ಆಗಿರ್ಬೋದು. ಹಾಗೆಯೇ 43ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅನ್ನೋದನ್ನು ಕೇಳಿದರು. ಇದಕ್ಕೆ ಆಪ್ಷನ್ ಡಿ MOOC ಗಾಗಿ ವೇದಿಕೆಯಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ 44ನೇ ಪ್ರಶ್ನೆ ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ, ಅದರಲ್ಲಿ ಅವಳು ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ, ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ ಅಂತ ಕೇಳಿದರು. ಇದಕ್ಕೆ ಡಿ ಪ್ರತಿಫಲಿತ ಬೋಧನೆ ಅಥವಾ ರಿಫ್ಲೆಕ್ಟಿವ್ ಟೀಚಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 45ನೇ ಪ್ರಶ್ನೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು ಅಂತ ಕೇಳಿದರು. ಇದಕ್ಕೆ ಬಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಾಣ್ಯತೆಯನ್ನು ಒದಗಿಸಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ ಇನ್ನು 46ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆ ಸಕಾರಾತ್ಮಕ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ ಎಂದು ಕೇಳಿದರು. ಇದಕ್ಕೆ ಡಿ ಸರಿಯಾದ ಉತ್ತರ ಆಗಿತ್ತು. 47ನೇ ಪ್ರಶ್ನೆ ರಕ್ತದ ಒತ್ತಡದ ಮೇಲೆ ಹೊಸ ಔಷಧ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ ಎಂದು ಕೇಳಿದರು. ಇದಕ್ಕೆ ಡಿ ಡೇಟಾ ಸಂಗ್ರಹಣೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಶೋಧನಾ ಉದ್ದೇಶಗಳು ಮತ್ತು ವಿಧಾನ ಮತ್ತು ಅಧ್ಯಯನ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗ ವಿಶಿಷ್ಟವಾಗಿ ಕಾರಣವಾಗ್ತದೆ, ಯಾವ ಕಾರಣವಾಗ್ತದೆ ಅನ್ನೋದನ್ನು ಇಲ್ಲಿ ಕೇಳಿದರು. ಇದರಲ್ಲಿ ಸರಿಯಾದ ಉತ್ತರ ಅಮೂರ್ತ, ಅಂದರೆ ಅಬ್ಸ್ಟ್ರಾಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ನಮ್ಮ ಪ್ರಾಜೆಕ್ಟ್ ಅಥವಾ ನಮ್ಮ ರಿಸರ್ಚ್ ಪೇಪರಲ್ಲಿ ಯಾವುದು ಆಬ್ಜೆಕ್ಟಿವ್ಸ್ ಅಥವಾ ಮೆಥಡ್ಸ್ ಆಫ್ ಸ್ಟಡೀಸ್ ಆರ್ ಸ್ಕೋಪ್ ಆಫ್ ದ ಸ್ಟಡೀಸ್ ಅನ್ನು ತಿಳಿಸ್ತದೆ ಅನ್ನೋದು ಹೇಳೋದಾದರೆ ಅದು ಅಬ್ಸ್ಟ್ರಾಕ್ಟ್, ಅಮೂರ್ತ ಅನ್ನೋದು ಇಲ್ಲಿ ಕನ್ನಡದಲ್ಲಿ ಅಮೂರ್ತ ಅಂತ ಬರುತ್ತೆ, ಅದು ಸರಿಯಾದ ಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು ಅನ್ನೋದು ಕೇಳಿದರು. ಇದಕ್ಕೆ ಬಿ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮುನ್ನಡೆ ನೀಡುವುದಾಗಿತ್ತು. ಉಲ್ಲೇಖಗಳು ಅಂದರೆ ರೆಫರೆನ್ಸಸ್, ಉದ್ಧೃತಗಳು ಅಂದರೆ ಸೈಟೇಷನ್ಸ್ ಅನ್ನೋದು ಸೈಟೇಷನ್ಸ್ ಆಗಿತ್ತು. ರೆಫರೆನ್ಸಸ್ ಆ್ಯಂಡ್ ಸೈಟೇಷನ್ಸ್ ಯಾಕೆ ಕೊಡ್ತಾರೆ ಅನ್ನೋದು ಕೊಡುವ ಉದ್ದೇಶ ಏನು ಅಂತ ಕೇಳಿದರು. ಬಿ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮುನ್ನಡೆ ನೀಡುವುದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ICT ಹೇಗೆ ವರ್ಧಿಸುತ್ತದೆ ಅನ್ನೋದು ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ ಆಗಿತ್ತು. ಸ್ವಯಂ ಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇದು KSET 2024ರ ಜನವರಿ 13ನೇ ತಾರೀಕಿನಂದು ನಡೆದಂತಹ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಸಂಭಾವ್ಯ ಉತ್ತರಗಳಾಗಿವೆ. ಈ ಉತ್ತರಗಳು ನಾನು ಹೇಳಿರುವಂಥ ಉತ್ತರ ಕೆಲವೊಂದು ತಪ್ಪಾಗಿರ್ಬೋದು, ಹೆಚ್ಚಿನವು ಸರಿಯಾಗಿವೆ. ಇದು ಸಂಭಾವ್ಯ ಉತ್ತರಗಳಾಗಿವೆ. ಆನ್ಸರ್ ಕೀ ಬರುವವರೆಗೆ ಇದನ್ನು ರೆಫರ್ ಮಾಡ್ಬೋದು. ಯಾರೆಲ್ಲ ಈ ವಿಡಿಯೋವನ್ನು ನೋಡಿದಿರಿ, ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.